ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆ್ಯಪನ್ನು ಯಾವ ರೀತಿ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು, ಅದನ್ನು ಬೆಳೆ ಸಮೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನೋ ವಿಧಾನವನ್ನು ವಿವರಿಸಿದ್ದೇನೆ. ಈಗ ನಾನು ಭೀಮನಗರ ಗ್ರಾಮದ ಸರ್ವೆ ನಂಬರ್ 27/7ರಲ್ಲಿ ಇದ್ದೇನೆ. ನನ್ನೊಂದಿಗೆ ಈ ಗ್ರಾಮದ ಜಮೀನಿನ ಮಾಲೀಕರಾದಂಥ ಶ್ರೀ ಮೋಹನ್ ಅವರು ನನ್ನೊಂದಿಗಿದ್ದಾರೆ. ಈಗ ಹೊಲದಲ್ಲಿ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಮೂಲಕ ಯಾವ ರೀತಿ ಬೆಳೆ ಸಮೀಕ್ಷೆಯನ್ನು ಮಾಡಬೇಕು ಎನ್ನುವ ವಿಧಾನವನ್ನು ಹಂತ ಹಂತವಾಗಿ ವಿವರಿಸುತ್ತೇನೆ. ಈಗಾಗಲೇ ಹೇಳಿದ ಹಾಗೆ ಸರ್ವೆ ನಂಬರ್ 27/7 ಮೋಹನ್ ಇವರದಾಗಿರುತ್ತದೆ. ಈಗ ನಾನು ಬೆಳೆ ಸಮೀಕ್ಷೆ ಪ್ರಾರಂಭಿಸುತ್ತಿದ್ದೇನೆ. ಬೆಳೆ ಸಮೀಕ್ಷೆ ಪ್ರಾರಂಭದಲ್ಲಿ ಈ ಒಂದು ಹೊಲದ ಸಂಪೂರ್ಣ ಒಂದು ವಿವರವನ್ನು ಬರುತ್ತೆ. ಇದರಲ್ಲಿ ಈ ಒಂದು ಸರ್ವೆ ನಂಬರಲ್ಲಿ 38 ಗುಂಟೆ ಜಮೀನಿರುತ್ತೆ. ಇದರಲ್ಲಿ ಫಸ್ಟಿಗೆ ಏನಪ್ಪ ಅಂದರೆ ಒಂದು ಆಪ್ಷನ್ ಬರುತ್ತೆ, ರೈತರು ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆ ಆಗದ ಪ್ರದೇಶವಿದೆಯೇ. ಉದಾಹರಣೆ, ಮನೆ ಆಗಿರ್ಬೋದು, ಎತ್ತಿನ ಮನೆ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಬಾವಿ, ರಸ್ತೆ ಏನಾದರೂ ಇದ್ದರೆ ನಾವು ಅದನ್ನು ಹೌದನ್ನಬೇಕು. ಇಲ್ಲದಿದ್ದರೆ ನಾವು ಇಲ್ಲ ಅಂಥೇಳಿ ಕ್ಲಿಕ್ ಮಾಡಬೇಕು. ಈ ಒಂದು ಜಮೀನಿನಲ್ಲಿ ಯಾವುದೇ ಈ ಥರದ ಕಟ್ಟಡಗಳು ಇರುವುದಿಲ್ಲ. ಹಾಗಾಗಿ ನಾನು ಇಲ್ಲ ಅಂಥೇಳಿ ಒತ್ತಿರುತ್ತೇನೆ. ನೆಕ್ಸ್ಟು ತದನಂತರ ಈ ಹೊಲದಲ್ಲಿ ಪಾಳು ಪ್ರದೇಶ ಇದೆಯಾ ಅಥವಾ ಖಾಲಿ ಇರುವ ಪ್ರದೇಶವಿದೆಯೇ ಎಂದು ನಮಗೆ ಮಾಹಿತಿ ಬರುತ್ತೆ. ಅದು ಈ ಹೊಲದಲ್ಲಿ ಇಲ್ಲದೇ ಇರುವುದರಿಂದ ನಾನು ಇಲ್ಲ ಅಂಥೇಳಿ ಒತ್ತುತ್ತಿದ್ದೇನೆ. ಹೌದು. ತದನಂತರ ಈ ಒಂದು ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ವಿವರವನ್ನು ದಾಖಲಿಸಲು ನಾನು ಸಿದ್ಧತೆ ಮಾಡಿಕೊಂಡಿದ್ದೇನೆ. ಈ ಒಂದು ಜಮೀನಿನಲ್ಲಿ ತೊಗರಿ ಮತ್ತು ಹೆಸರು ಅಂತರ ಬೆಳೆಯಾಗಿ ಬೆಳೆದಿರುವುದರಿಂದ ನಾನು ತೊಗರಿಯನ್ನು ಆಯ್ಕೆ ಮಾಡಿ ನಂತರ ಅಂತರ ಬೆಳೆಯ ಒಂದು ಆಯ್ಕೆ ಮಾಡಿರುತ್ತೇನೆ. ನೆಕ್ಸ್ಟು ವರ್ಷ 2024 ತಿಂಗಳು, ಇದು ಜೂನ್ ತಿಂಗಳಿನಲ್ಲಿ ಬಿತ್ತನೆ ಆಗಿರುವಂಥ ಬೆಳೆ ಆಗಿರೋದ್ರಿಂದ ಜೂನ್ 2ನೇ ವಾರವನ್ನು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಈ ಒಂದು ಜಮೀನಿನಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ನಾನು ಮಳೆ ಆಶ್ರಿತ ಎಂಬ ಒಂದು ಆಯ್ಕೆಯನ್ನು ಮಾಡಿರುತ್ತೇನೆ. ಈಗ ಈ ಒಂದು ಒಟ್ಟು ಜಮೀನಿನ ಕ್ಷೇತ್ರ ಇರುವುದು 38 ಗುಂಟೆ. ಈ 38 ಗುಂಟೆಯಲ್ಲಿ ನಾವು ತೊಗರಿ ಮತ್ತು ಹತ್ತಿ ಎರಡೂ ಬೆಳೆಗಳ ಒಂದು ವಿವರವನ್ನು ಹಾಕಬೇಕಾಗತ್ತೆ. 20. ಈಗ ನಾವು ಮೊದಲನೇ ಒಂದು ಛಾಯಾಚಿತ್ರವನ್ನು ತೆಗಿತಾ ಇದ್ದೀವಿ. ತೊಗರಿ ಬೆಳೆ ಒಂದು ಛಾಯಾಚಿತ್ರ. ಮುಖ್ಯವಾಗಿ ನಾವು ಛಾಯಾಚಿತ್ರಗಳನ್ನು ತೆಗೆಯುವಾಗ ಕೂಡ ಒಂದು ಕರೆಕ್ಟಾಗಿ ಆ ಬೆಳೆಯ ಒಂದು ಚಿತ್ರಣವನ್ನು ಸೆರೆ ಹಿಡಿಯುವ ಹಾಗೆ ಬೆಳೆ ಫೋಟೋವನ್ನು ತೆಗಿಬೇಕು. ಓಕೆ, ನೆಕ್ಸ್ಟ್ ಫೋಟೋ. ಈಗ ಅಂತರ ಬೆಳೆಯಾದ ಹೆಸರು ಬೆಳೆಯ ಒಂದು ಛಾಯಾಚಿತ್ರವನ್ನು ಸೆರೆ ಹಿಡಿತಾ ಇದ್ದೀವಿ. ಮೂರನೇ ಫೋಟೋ ಆಗಿ ಈ ಒಂದು ಕ್ಷೇತ್ರದ ಸಂಪೂರ್ಣ ಛಾಯಾಚಿತ್ರ ಅಂದರೆ ಪೂರಾ ಹೊಲದ ಒಂದು ಫೋಟೋವನ್ನು ತೆಗಿತಾ ಇದ್ದೀವಿ. 3 ಹಂತದ ಒಂದು ಫೋಟೋಗಳನ್ನು ತೆಗೆದ ನಂತರ ನಾವು ಸೆರೆ ಹಿಡಿದಂಥ ಮಾಹಿತಿಯು ಸೇರಿಸಲು ಮಾಹಿತಿ ಸೇರಿಸಿ ಎಂಬ ಐಕಾನ್ ಮೇಲೆ ಒತ್ತಬೇಕು. ಮಾಹಿತಿಯನ್ನು ಉಳಿಸಬೇಕು ಅಂದರೆ ಸೇವ್ ಮಾಡಬೇಕು. ಮೊಬೈಲಲ್ಲಿ ಈ ಸೆರೆ ಹಿಡಿದ ಮಾಹಿತಿ ಸೇವ್ ಮಾಡಬೇಕು. ಈ ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆದಿರೋ ಮತ್ತೊಂದು ಬೆಳೆಯನ್ನು ಈಗ ನಮೂದಿಸಿ. ಅಂದರೆ ಈಗ 2ನೇ ಮಿಶ್ರ ಬೆಳೆಯಾದಂಥ ಒಂದು ನಮ್ಮ ಹೆಸರು ಬೆಳೆಯ ಮತ್ತೊಂದು ಫೋಟೋವನ್ನು ನಮೂದಿಸಲು ಅವಕಾಶ ಇರುತ್ತೆ. ಸರಿ, ಮಳೆ ಆಶ್ರಿತ ತೊಗರಿ ಮಿಶ್ರ ಬೆಳೆ ಜೂನ್ 2ನೇ ವಾರ. ಓಕೆ, ಮಳೆ ಆಶ್ರಿತ. ಓಕೆ, ವಿಸ್ತೀರ್ಣ 18 ಗುಂಟೆ. ಓಕೆ, ಈಗಾಗಲೇ ಈ ಒಂದು ಕ್ಷೇತ್ರದ ಒಟ್ಟು ವಿಸ್ತೀರ್ಣ 38 ಗುಂಟೆ. ನಾವು 20 ಗುಂಟೆಯನ್ನು ತೊಗರಿ ಬೆಳೆ ಹಾಕಿದ್ದೀವಿ, 18 ಗುಂಟೆ ಹೆಸರು ಬೆಳೆಯ ಒಂದು
ಮಾಹಿತಿಯನ್ನು ಫೋಟೋಗಳ ಒಂದು ಮಾಹಿತಿನ ಈಗ ತೆಗಿತಾ ಇದ್ದೀವಿ. ಈಗ ಹೆಸರು ಬೆಳೆಯ ಮೊದಲನೇ ಚಿತ್ರ. ಅದೇ ರೀತಿಯಾಗಿ ಒಂದು ಬೆಳೆಯ 2-3 ಛಾಯಾಚಿತ್ರಗಳನ್ನು ತೆಗೆಯಲು ಅವಕಾಶ ಇರುತ್ತೆ. ಮೂರನೇ ಒಂದು ಛಾಯಾಚಿತ್ರ. ಮಿಶ್ರ ಬೆಳೆಯಾದ ಈ ಒಂದು ಹೆಸರು ಬೆಳೆಯ ಮಾಹಿತಿನೂ ಕೂಡ ಮಾಹಿತಿನ ಸೇರಿಸಬೇಕು. ಮಾಹಿತಿ ಉಳಿಸಲಾಗಿದೆ. ವಿವರ 2 ಬೆಳೆಯ ಮಾಹಿತಿ ವಿವರವನ್ನು ಉಳಿಸಬೇಕಾಗುತ್ತೆ. ತದನಂತರ ಆ ಮಾಲೀಕನ ಸಂಪೂರ್ಣ ಒಂದು ವಿವರ ಬರುತ್ತೆ. ಈ ಒಂದು ಮಾಹಿತಿ ಸರಿಯಾಗಿದ್ದಲ್ಲಿ ನಾವು ಸರಿ ಇದೆ ಅಂಥೇಳಿ ಕ್ಲಿಕ್ ಮಾಡಬೇಕು. ಮಾಲೀಕ ಮತ್ತು ಬೆಳೆ ವಿವರ ಸರಿಯಾಗಿ ಅಪ್ಲೋಡ್ ಆಗಿಲ್ಲ, ದಯವಿಟ್ಟು ಇಂಟರ್ನೆಟ್ ಲಭ್ಯತೆ ಪರಿಶೀಲಿಸಿ ಮತ್ತು ಪ್ರಯತ್ನಿಸಿ ಅಂಥೇಳಿ ನಮಗೊಂದು ಸೂಚನೆ ಬರ್ತಾ ಇದೆ. ಈ ಒಂದು ಮಾಹಿತಿಯು ನಾವು ನೆಟ್ವರ್ಕ್ ಇದ್ದಂಥ ಒಂದು ಸ್ಥಳದಲ್ಲಿ ಹೋದಾಗ ನಾವು ಆಮೇಲೆ ಏನಪ್ಪ ಅಂದರೆ ಈ ಒಂದು ಮಾಹಿತಿ ಅಪ್ಲೋಡ್ ಮಾಡಬಹುದಾಗಿರುತ್ತೆ.